ನಮ್ಮ ಮೆಟ್ರೋ ಪ್ರಯಾಣಿಕರೇ ಬಿ ಅಲರ್ಟ್. ಸಿಸಿಟಿವಿಯಲ್ಲಿ ದಾಖಲಾಗುತ್ತೆ ನಿಮ್ಮ ಎಲ್ಲ ನಡವಳಿಕೆ. ಪ್ರಯಾಣಿಕರು ದೂರು ನೀಡಿದ್ರೆ ಬಿಎಂಆರ್ಸಿಎಲ್ ಅಲರ್ಟ್. ದೂರನ್ನ ಗಂಭೀರವಾಗಿ ಪರಿಗಣಿಸುತ್ತೆ ಬಿಎಂಆರ್ಸಿಎಲ್. ಇನ್ಮೇಲೆ ಆಗಾಗ ತಪಾಸಣೆಗೂ ಬರುವಂತ ಭದ್ರತಾ ದಳ. ಮೆಟ್ರೋ ನಿಯಮ ಉಲ್ಲಂಘಿಸಿದ್ರೆ ಬೀಳತ್ತೆ ದಂಡ. ನೋಡಿ, ಬಿಎಂಆರ್ಸಿಎಲ್ ಕಂಪ್ಲೀಟ್ ಆಗಿ ಅಲರ್ಟ್ ಆಗ್ತಾ ಇದೆ. ಸಿಸಿಟಿವಿಯಲ್ಲಿ ನಿಮ್ಮ ಪ್ರತಿ ಒಂದು ನಡವಳಿಕೆಯೂ ಕೂಡ ರೆಕಾರ್ಡ್ ಆಗತ್ತೆ. ಒಂದು ವೇಳೆ ಯಾರಾದ್ರೂ ನಿಮ್ಮ ಮೇಲೆ ದೂರನ್ನ ನೀಡಿದ್ರೆ, ಮಿಸ್ಬಿಹೇವ್ ಮಾಡಿದ್ರು, ಕಿರಿಕಿರಿ ಮಾಡಿದ್ರು, ಈ ಥರದ್ದು ಏನಾದರೂ ಕಂಪ್ಲೇಂಟ್ ಅನ್ನ ಕೊಟ್ರೆ ಬಿಎಂಆರ್ಸಿಎಲ್ ಅದಕ್ಕೆ ಅಂತ ಕಂಪ್ಲೀಟ್ ಆಗಿ ಅಲರ್ಟ್ ಆಗಿರೋದು. ಆ ದೂರನ್ನ ಗಂಭೀರವಾಗಿ ಪರಿಗಣಿಸಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಿಎಂಆರ್ಸಿಎಲ್ ಬಂದಿದೆ. ಇನ್ಮೇಲೆ ಆಗಾಗ ತಪಾಸಣೆಗೆ ಅಂತ ಭದ್ರತಾ ದಳ ಕೂಡ ಬರುತ್ತಂತೆ. ಮೆಟ್ರೋ ನಿಯಮವನ್ನು ಉಲ್ಲಂಘಿಸಿದ್ರೆ ಬೀಳುತ್ತೆ ದಂಡ ಅನ್ನೋದನ್ನು ಕೂಡ ಹೇಳಲಾಗುತ್ತೆ. ಮೆಟ್ರೋದಲ್ಲಿ ಸಂಚರಿಸುವಾಗ ಒಂದಷ್ಟು ರೂಲ್ಸ್ಗಳಿಗಿದೆ. ಹಿರಿಯರು ಬಂದಾಗ ಅವರಿಗೆ ಅಂತ ಸೀಟನ್ನು ನಿಗದಿಪಡಿಸಲಾಗಿದೆ. ಆ ಸೀಟಲ್ಲಿ ಯಾರೇ ಕೂತಿದ್ರು ಬಿಟ್ಕೊಡ್ಬೇಕು. ಮಹಿಳೆಯರಿಗೆ ಅಂತ ಒಂದು ಬೋಗಿ ಇದೆ, ಅಲ್ಲಿ ಮಹಿಳೆಯರೇ ಇರಬೇಕು. ಗರ್ಭಿಣಿಯರಿಗೆ ಅಂತ ಸೀಟ್ ಇದೆ, ಅಲ್ಲಿ ಗರ್ಭಿಣಿಯರು ಇರಬೇಕು. ಯಾರಾದರೂ ಬಂದರು ಅಂತ ಅಂದರೆ ಅವರಿಗೆ ಸೀಟ್ ಬಿಟ್ಕೊಡ್ಬೇಕು. ಜೋರಾಗಿ ಮೊಬೈಲನ್ನು ಬಳಕೆ ಮಾಡೋ ಹಾಗಿಲ್ಲ, ಜೋರಾಗಿ ಹಾಡು ಹಾಕೊಂಡು ಕೂತ್ಕೊಳ್ಳೋ ಹಾಗಿಲ್ಲ. ಸಾಕಷ್ಟು ರೀತಿಯಾದಂಥ ರೂಲ್ಸಸ್ಗಳು ಇದೆ. ಆ ಎಲ್ಲ ರೂಲ್ಸನ್ನು ಫಾಲೋ ಮಾಡಲೇಬೇಕಾಗತ್ತೆ. ಸೊ ಅಕಸ್ಮಾತ್ ಫಾಲೋ ಮಾಡಲಿಲ್ಲ ಅಂತ ಅಂದರೆ ದಂಡ ಬೀಳುತ್ತೆ. ಇನ್ಮೇಲೇನೋ ಭದ್ರತಾ ಸಿಬ್ಬಂದಿ ಬರ್ತಾರಂತೆ, ಆಗಾಗ ಬಂದು ತಪಾಸಣೆಯನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಸಿಸಿಟಿವಿಯಲ್ಲಿ ನಿಮ್ಮ ಪ್ರತಿ ಒಂದು ನಡವಳಿಕೆಗಳು ಕೂಡ ರೆಕಾರ್ಡ್ ಆಗ್ತಾ ಇರುತ್ತೆ. ಕಳೆದ 6 ತಿಂಗಳಲ್ಲಿ ನಿಯಮವನ್ನು ಉಲ್ಲಂಘಿಸಿದ ಪ್ರಕರಣ ದುಪ್ಪಟ್ಟು. ಸುಮಾರು 27,000 ಪ್ರಕರಣಗಳಿಗೆ ನಮ್ಮ ಮೆಟ್ರೋ ದಂಡ ವಿಧಿಸಿದೆ. ಸೆಪ್ಟೆಂಬರ್ 24ರಿಂದ ಮಾರ್ಚ್ 25ರ ನಡುವೆ ಈ ಉಲ್ಲಂಘನೆಯ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಸಂಚಾರ ದಟ್ಟಣೆ ಇಲ್ಲದ ವೇಳೆ ಭದ್ರತಾ ದಳ ತಪಾಸಣೆ ಮಾಡುವುದಕ್ಕೆ ನಿರ್ಧರಿಸಿದೆ. ಈ ವೇಳೆ ಪ್ರಯಾಣಿಕರಿಂದ ಉಲ್ಲಂಘನೆ ಆದಂಥ ಪ್ರಕರಣ 27,000. ಮೊಬೈಲ್ನಲ್ಲಿ ಜೋರಾಗಿ ಹಾಡು ಕೇಳ್ತಾ ಇರುವಂಥ ಕೇಸು 11,922. ವಿಶೇಷ ಚೇತನ ಹಿರಿಯ ನಾಗರಿಕರು, ಗರ್ಭಿಣಿಯರು, ಮಗುವಿನೊಂದಿಗೆ ಪ್ರಯಾಣಿಸುವವರಿಗೆ ಮೀಸಲು ಆಸನ ನೀಡದೇ ಇರುವುದಕ್ಕೆ 14,162. ಆಹಾರ ಪದಾರ್ಥಗಳ ಸೇವನೆಯ 554 ಪ್ರಕರಣಗಳು ದಾಖಲಾಗಿದೆ. ದೊಡ್ಡ ಗಾತ್ರದ ಲಗೇಜ್ ಸಾಗಿಸ್ತಿರುವ ಪ್ರಕರಣ 474 ಪ್ರಕರಣಗಳು ದಾಖಲಾಗಿದೆ. ಸೊ ಹಾಗಾಗಿ ಇದೀಗ ಅಲರ್ಟ್ ಆಗ್ತಾ ಇರೋದು. ಅತಿ ಹೆಚ್ಚು ಪ್ರಕರಣಗಳು ದಾಖಲಾದಂಥ ಬೆನ್ನಲ್ಲೇ ಇನ್ಮೇಲೆ ಇದ್ರ ಮೇಲೆ ಹೆಚ್ಚಿನ ನಿಗಾ ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೂಲ್ಸನ್ನು ಜಾರಿಗೆ ತರಲಾಗ್ತಾ ಇದೆ. ಮೆಟ್ರೋ ಒಂದಷ್ಟು ರೂಲ್ಸ್ಗಳನ್ನು ಇಟ್ಕೊಂಡಿದೆ. ಆ ರೂಲ್ಸ್ಗಳನ್ನು ಯಾರೇ ಆಗಿದ್ರೆ ಅದನ್ನ ಫಾಲೋ ಮಾಡಬೇಕು. ಯಾರಿಗೂ ಏನು ಗೊತ್ತಾಗಲ್ಲ, ಜೋರಾಗಿ ಮೊಬೈಲಲ್ಲಿ ಹಾಡು ಹಾಕೊಂಡು ಕೂತ್ಕೊಳ್ಬಹುದು, ಅಕ್ಕಪಕ್ಕದವರಿಗೂ ಕಿರಿಕಿರಿ ಮಾಡಬಹುದು. ವಯಸ್ಸಾರು ಆಗಿರೋರು ಬಂದರೆ ಸೀಟ್ ಬಿಟ್ಕೊಡ್ಬಾರ್ದು, ಏನು ಗೊತ್ತಾಗಲ್ಲ, ಈ ಥರ ಏನು ಮಾಡೋ ಹಾಗಿಲ್ಲ. ಸಿಸಿಟಿವಿಯಲ್ಲಿ ಪ್ರತಿಯೊಂದನ್ನು ಚೆಕ್ ಮಾಡ್ತಿರ್ತಾರೆ. ಯಾರಾದರೂ ಹೋಗಿ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ರು ಅಂದರೆ ದಂಡ ವಿಧಿಸ್ತಾರೆ. ಇಲ್ಲ ಅಂತಂದರೆ ಇನ್ಮೇಲೆ ಭದ್ರತಾ ಸಿಬ್ಬಂದಿಗಳು ರೆಗ್ಯುಲರ್ ಆಗಿ ಬರ್ತಾ ಇರ್ತಾರಂತೆ, ಚೆಕ್ ಮಾಡ್ತಾ ಇರ್ತಾರಂತೆ. ಆ ಥರದ್ದೇನಾದರೂ ನಡವಳಿಕೆ ಕಂಡು ಬಂತು ಅಂತ ಅಂದರೆ ಫೈನ್ ಹಾಕ್ತಾರೆ ಅಂತೆ. ಯಾಕಂದರೆ ಸುಮಾರು 22ಕ್ಕೂ ಹೆಚ್ಚಿನ ಪ್ರಕರಣಗಳು ಬೆಳಕಿಗೆ ಬಂದಿರುವಂಥದ್ದು. ನೋಡಿ, ಸುಮಾರು 27,000 ಪ್ರಕರಣಗಳು ಬೆಳಕಿಗೆ ಬಂದಿದೆ. ಅದರಲ್ಲಿ ಮೊಬೈಲ್ನಲ್ಲಿ ಜೋರಾಗಿ ಹಾಡು ಕೇಳ್ತಾ ಇದ್ದಿದ್ದ ಕೇಸೇ ಜಾಸ್ತಿ, 11,922. ಅದರ ಜೊತೆಗೆ ವಿಶೇಷ ಚೇತನ ಹಿರಿಯ ನಾಗರಿಕರು, ಗರ್ಭಿಣಿಯರು, ಮಗುವಿನೊಂದಿಗೆ ಪ್ರಯಾಣಿಸುವವರಿಗೆ ಈ ಮೀಸಲು ಆಸನವನ್ನು ನೀಡದೇ ಇರುವಂಥ ಕೇಸು 14,162. ಈ ರೂಲ್ಸ್ಗಳು ಎಲ್ಲ ಕಡೆನೂ ಇದೆ. ಬಸ್ಗಳಲ್ಲೂ ಕೂಡ ಆಗಿದೆ. ನಮ್ಮ ಗೌರ್ಮೆಂಟ್ ಬಸ್ಗಳಲ್ಲೂ ಕೂಡ, KSRTCಯಲ್ಲೂ ಕೂಡ ಈ ರೂಲ್ಸ್ ಇದೆ. ಹಿರಿಯ ನಾಗರಿಕರಿಗೆ ಅಂತ ಸೀಟ್ಗಳಿರೋದು, ವಿಶೇಷ ಚೇತನರಿಗೆ ಅಂತಿರೋದು, ಮಹಿಳೆಯರಿಗೆ ಅಂತಿರೋದು. ಆದರೆ ಬಸ್ಸಲ್ಲಿ ಫಾಲೋ ಮಾಡ್ತಾ ಇಲ್ಲ, ಅದನ್ನು ಬಿಟ್ಕೊಡ್ತಾ ಇಲ್ಲ. ಆದರೆ ಮೆಟ್ರೋದಲ್ಲಿ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡಲಾಗ್ತಾ ಇದೆ. ಇನ್ಮೇಲೆ ಅದು ಮತ್ತಷ್ಟು ಸ್ಟ್ರಿಕ್ಟ್ ಆಗುತ್ತೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಈಗಾಗಲೇ ಮೆಟ್ರೋ ಸಾಕಷ್ಟು ರೂಲ್ಸ್ಗಳನ್ನು ಜಾರಿಗೆ ತಂದಿದೆ, ಬಟ್ ಈಗ ಅದನ್ನು ಮತ್ತಷ್ಟು ಹೆಚ್ಚಿನ ರೀತಿಯಾಗಿ ಸ್ಟ್ರಿಕ್ಟ್ ಮಾಡೋದಕ್ಕೆ ನಿರ್ಧರಿಸಿರುವಂಥದ್ದು. ಯಾವ್ಯಾವ ರೀತಿ ಫೈನ್ಗಳು ಬಿದ್ದಿದೆ, ಇನ್ಮೇಲೆ ಯಾವ ರೀತಿಯಾಗಿ ಅಲರ್ಟ್ ಆಗ್ತಾ ಇದ್ದಾರೆ ಸಿಬ್ಬಂದಿ? ನೀತಿ ಮುಖ್ಯವಾಗಿ ಬೆಂಗಳೂರು ಮೆಟ್ರೋ ಪ್ರಾಧಿಕಾರ ಮತ್ತಷ್ಟು ನಿಯಮಗಳನ್ನ ಮಾಡ್ತಾ ಇದೆ. ಕಾರಣ ಎಷ್ಟೇ ಬರುವಂತಹ ಪ್ರಯಾಣಿಕರಲ್ಲಿ ಶಿಸ್ತಿರಲಿ ಅನ್ನುವಂಥದ್ದು ಒಂದು. ಅದ್ರ ಜೊತೆಗೆ ವೈಲೇಷನ್ ಮಾಡುವಂತವ್ರ ಮೇಲೆ ಆಕ್ಷನ್ ತಗೊಂಡ್ರೆ ದಂಡದ ರೂಪದಲ್ಲಿ ಆರ್ಥಿಕವಾಗಿ ಮತ್ತಷ್ಟು ಹಣ ಸಂದಾಯ ಆಗತ್ತೆ ಅನ್ನುವಂತಹ 2 ಉದ್ದೇಶ. ಒಂದು ವಾಣಿಜ್ಯ ಉದ್ದೇಶನೂ ಆಗಿರುತ್ತೆ, ಹಾಗೇನೆ ಒಂದು ಶಿಸ್ತು ಪಾಲನೆಯ ನಿಟ್ಟಿನಲ್ಲಿ ಒಂದಿಷ್ಟು
ಕ್ರಮಗಳು ಆಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಮುಂದಾಗ್ತಾ ಇರುವಂತದ್ದು. ಮುಖ್ಯವಾಗಿ ನಾವು ಹೇಳಿದಂಗೆ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ಬೇಕಂದ್ರೆ ಅಂದ್ರೆ ಪೀಕ್ ಅವರ್ಸ್ ಅಲ್ಲದೆ ಟ್ರಾಫಿಕ್ ಇಲ್ಲದಂತಹ ಸಂದರ್ಭದಲ್ಲಿ ಬರುವಂತಹ ಪ್ರಯಾಣಿಕರು ಸುಮ್ಮನೆ ಸ್ಟೇಷನ್ಗಳಲ್ಲಿ ಬಂದು ಕೂತ್ಕೊಳ್ಳೋದು, ಮಾತಾಡ್ತಾ ಇರೋದು, ಸುಮ್ಮನೆ ಟೈಮ್ ಪಾಸ್ ಮಾಡುವಂತ ಕೆಲವರು ಇರ್ತಾರೆ. ಇನ್ನು ಕೆಲವರು ಬಂದು ಅಲ್ಲಿ ಏನು ತಿಂಡಿಗಳನ್ನ ಮಾಡುವಂಥದ್ದು, ಮೆಟ್ರೋದಲ್ಲಿ ಪ್ರಯಾಣ ಮಾಡಬೇಕು ಅಂದ್ರೆ ಏನಾದ್ರು ಸೇವನೆಗಳನ್ನು ಮಾಡುವಂಥದ್ದು ಮಾಡ್ತಾರೆ. ಅದ್ರ ಜೊತೆಗೆ ಮುಖ್ಯವಾಗಿ ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಗಣೇಶ್.